ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾರಂಟಿಯ ಈ ಕ್ಷಣದ ಎಕ್ಸ್ಕ್ಲೂಸಿವ್ ಸುದ್ದಿ. ಕೊಲ್ಲಿ ರಾಷ್ಟ್ರಗಳ ಮಧ್ಯದ ಯುದ್ಧ ಅಂತ್ಯ ಯಾವಾಗ ಅಂತ ಮತ್ತೆ ಪ್ರಶ್ನೆ ಮಾಡಬೇಕಾದಂತ ಪರಿಸ್ಥಿತಿ. ಸಾಲು ಸಾಲು ಸಂಧಾನ ಸಭೆಗಳಾಯ್ತು, ಕದನ ವಿರಾಮ ತಾತ್ಕಾಲಿಕವಾಗಿ ಘೋಷಣೆ ಆದ್ರೂ ಕೂಡ ಎಲ್ಲವೂ ಕೂಡ ಈಗ ಮುಗಿದು ಹೋಗಿ ಅಗೇನ್ ಮತ್ತೆ ಯುದ್ಧ ಮಾಡ್ತೀವಿ ಅಂತ ಅಮೆರಿಕ ಇರಾನ್ ಪಣ ತೊಟ್ಟು ಯುದ್ಧ ಭೂಮಿಗೆ ಎಂಟ್ರಿ ಕೊಡ್ತಿದ್ದಾರೆ. ಈ ಬಾರಿ ಎಂಟ್ರಿ ಕೊಡ್ತಾ ಇರೋದು, ಯುದ್ಧ ಪ್ರಾರಂಭ ಆಗ್ತಾ ಇರೋದು ಇರಾನ್ನ ಮಟ್ಟ ಹಾಕಬೇಕು, ಇರಾನ್ನ ಪ್ರಮುಖ ನೆಲೆಗಳನ್ನ ಧ್ವಂಸ ಮಾಡಬೇಕು ಅಂತಲ್ಲ, ಬದಲಾಗಿ ಈ ಬಾರಿ ಅಮೆರಿಕ ನೇರವಾಗಿ ಎಚ್ಚರಿಕೆ. ಈ ಬಾರಿ ನಮ್ಮ ಯುದ್ಧ ಏನಿದ್ರು ಕೂಡ ಹರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ. ಈ ಎಚ್ಚರಿಕೆ ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ, ಹೆಂಗಿರುತ್ತೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಹರ್ಮುಜ್ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಹರ್ಮುಜ್ ಜಲಸಂಧಿ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೂಚನೆ ಕೊಟ್ಟಿದ್ದಾರಂತೆ. ಇವತ್ತಿನಿಂದಲೇ ಹರ್ಮುಜ್ ಬಂದ್ ಪ್ರಕ್ರಿಯೆ ಪ್ರಾರಂಭ ಮಾಡ್ಬಿಡ್ತೀವಿ ಅನ್ನುವಂತ ನೇರ ಎಚ್ಚರಿಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಂದ. ಇರಾನ್ನ ಜಲ ಬಾಂಬ್ಗಳನ್ನ ನಾಶ ಮಾಡ್ತೀವಿ, ಈ ಕ್ಷಣದಿಂದಲೇ ಹರ್ಮುಜ್ಗೆ ದಿಗ್ಬಂಧನ ಹಾಕ್ತೀವಿ ಅಂತ ಅಮೆರಿಕ ಎಚ್ಚರಿಕೆ ಕೊಡ್ತಾ ಇದೆ. ಎಚ್ಚರಿಕೆ ಕೊಟ್ಟು ಫೀಲ್ಡ್ಗಿಳಿದಿದೆ ಅಮೆರಿಕ ಸೇನಾ ಪಡೆ. ಹರ್ಮುಜ್ ವಶಕ್ಕೆ ಪಡೆದುಕೊಂಡೇ ತೀರ್ತೀವಿ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಇರಾನ್ಗೆ ಹೊಸ ಬೆದರಿಕೆ ಒಡ್ಡಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಇದಕ್ಕೆ ಬಗ್ಗತ್ತಾ? ಯಾಕಂದ್ರೆ ಅಮೆರಿಕ ಮೇಲೇನೆ ಒತ್ತಡ ಜಾಸ್ತಿ ಇತ್ತು ಹರ್ಮುಜ್ ಜಲಸಂಧಿ ಕ್ಲೋಸ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಕಾರಣ ನೀವೇ ಯುದ್ಧ ಪ್ರಾರಂಭ ಮಾಡಿದ್ದು, ನೀವೇ ಅಟ್ಯಾಕ್ ಮಾಡಿದ್ದು, ನೀವೇ ಕೊನೆಗೊಳಿಸಬೇಕು, ಇಲ್ಲಾಂದ್ರೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಹಲವು ರಾಷ್ಟ್ರಗಳಿಗೆ ಆಗುತ್ತೆ ಅಂತ. ಯಾವಾಗ ಒತ್ತಡ ಜಾಸ್ತಿ ಆಗ್ತಾ ಹೋಯ್ತೋ ಆಗ ಅಮೆರಿಕ ಅಧ್ಯಕ್ಷರೇ ಮುಂದೆ ಬಂದು ಸಂಧಾನ ಮಾಡ್ಕೊಳ್ಳೋಣ, ಶಾಂತಿ ಮಾಡ್ಕೊಳ್ಳೋಣ ಅಂತ ಬಂದ್ರು. ಬಟ್ ಇರುವ ಷರತ್ತುಗಳಿಗೆ ಇರಾನ್ ಒಪ್ಪಿಕೊಳ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅಗೇನ್ ಹರ್ಮುಜ್ ಜಲಸಂಧಿಯನ್ನ ಇಟ್ಕೊಂಡಿಷ್ಟೆಲ್ಲ ಆಟ ಆಡ್ತಾ ಇದ್ದೀರಿ ಅಂದ್ರೆ ಅದನ್ನ ನಾವು ವಶಕ್ಕೆ ಪಡೆಯೋದು ಕೂಡ ಗೊತ್ತು ಅನ್ನುವಂತಹ ವಿಚಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪ್ರಸ್ತಾಪ ಮಾಡಿದ್ದಾರೆ. ಹಂಗಾಗಿ ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಅಗೇನ್ ಬೇರೆ ರೀತಿ ಆಯಾಮದಲ್ಲಿ ಯುದ್ಧ ಪ್ರಾರಂಭ ಆಗುತ್ತಾ, ಅಮೆರಿಕ ಯಾವ ರೀತಿಯ ನಡೆಯನ್ನ ಅನುಸರಿಸುತ್ತೆ ಹರ್ಮುಜ್ ಜಲಸಂಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಬಟ್ ವಶಕ್ಕೆ ಪಡೆದುಕೊಳ್ಳಿ ಅಂತ ಸೇನಾಪಡೆಗೆ ಸೂಚನೆ ಕೊಟ್ಟಿದ್ದಾರಂತೆ. ಅದರಂತೆ ಕಾರ್ಯಾಚರಣೆಗೆ ಅಮೆರಿಕ ಸೇನಾಪಡೆ ಫೀಲ್ಡ್ಗಿಳಿದಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಬಟ್ ಈ ಬೆದರಿಕೆ ಒಡ್ಡಿದ್ರೆ ಇರಾನ್ ಸುಮ್ಮನಿರುತ್ತಾ ಅಂದ್ರೆ ಖಂಡಿತ ಇಲ್ಲ. ಅದ್ ಹೇಗ್ ತೆಗೆದುಕೊಳ್ತಿರೋ ನೋಡ್ತೀವಿ, ನಾವು ಕೂಡ ದಾಳಿ ಮಾಡೇ ಮಾಡ್ತೀವಿ ಅನ್ನುವಂತ ನೇರ ಎಚ್ಚರಿಕೆ ಇರಾನ್ ನಿಂದಲೂ ಕೂಡ ರವಾನೆ ಆಗ್ತಾ ಇದೆ. ಅಲ್ಲಿಗೆ ಇರಾನ್, ಅಮೆರಿಕ, ಮತ್ತೊಂದು ಕಡೆ ಇಸ್ರೇಲ್ ಈ ಸಂಧಾನ ಸಭೆಯಲ್ಲಿ ನನ್ನ ಪಾತ್ರನೇ ಇಲ್ಲ, ನಾವು ಯುದ್ಧ ಮಾಡ್ತೀವಿ ಅಂತಿತ್ತಲ್ಲ, ಅದನ್ನ ಅಗೇನ್ ಮುಂದುವರಿಸ್ತಾ ಇದೆ ಇಸ್ರೇಲ್ ಕೂಡ. ಅಮೆರಿಕ ಬಂದ್ರೆ ಅವರಿಗೆ ತಕ್ಕ ಪಾಠ ಕಲಿಸ್ತೀವಿ, ಇದು ಇರಾನ್ನ ಎಚ್ಚರಿಕೆ. ಹರ್ಮುಜ್ಗೆ ಅಮೆರಿಕ ಹಡಗು ಬಂದ್ರೆ ನಾವು ಸುಮ್ಮನೆ ಬಿಡುವ ಮಾತೇ ಇಲ್ಲ, ಸುಂಕ ಕೊಡದ ಹಡಗುಗಳನ್ನ ಬಿಡುವ ಮಾತೇ ಇಲ್ಲ ಅಂತ ಇರಾನ್ ಕೂಡ ಎಚ್ಚರಿಕೆ ಕೊಡ್ತಾ ಇದೆ. ಟ್ರಂಪ್ ಗೊಡ್ಡು ಬೆದರಿಕೆಗೆ ಸಡ್ಡು ಹೊಡೆದು ನಿಂತಿದೆ ಇರಾನ್ ಕೂಡ. ಇತ್ತ ಇಸ್ರೇಲ್ನಿಂದ ಮತ್ತೆ ದೊಡ್ಡ ದಾಳಿಯ ಸುಳಿವಂತೂ ಸಿಗ್ತಾ ಇದೆ. ಅಮೆರಿಕ ಬಂದ್ರೆ ಅವರಿಗೆ ತಕ್ಕ ಪಾಠ ಕಲಿಸೋದು ಗೊತ್ತು, ಯುದ್ಧ ಭೂಮಿಯಿಂದ ಹಿಂದೆ ಸರಿಯೋ ಮಾತೇ ಇಲ್ಲ, ಪ್ರತಿಕಾರವನ್ನ ತೀರಿಸ್ಕೊಳ್ತೀವಿ. ಹರ್ಮುಜ್ ಜಲಸಂಧಿಗೆ ಅಮೆರಿಕ ಹಡಗು ಬಂದ್ರೆ ಅದನ್ನ ಸುಮ್ಮನೆ ಕಳಿಸೋ ಮಾತೇ ಇಲ್ಲ, ಸುಂಕ ಕೊಡದ ಹಡಗುಗಳನ್ನ ಅಲ್ಲಿಂದ ನಾವು ರವಾನೆ ಮಾಡೋದಕ್ಕೆ ಬಿಡಲ್ಲ ಅನ್ನುವಂತ ನೇರ ಎಚ್ಚರಿಕೆ ಇರಾನ್ ನಿಂದಲೇ ರವಾನೆ ಆಗ್ತಾ ಇದೆ ಅಮೆರಿಕಾಗೆ. ಈ ರೀತಿ ಎರಡು ರಾಷ್ಟ್ರಗಳ ಮಧ್ಯದ ಯುದ್ಧ ತಾರಕಕ್ಕೇರಿರೋದ್ರಿಂದ ಅಗೇನ್ ಹರ್ಮುಜ್ ಜಲಸಂಧಿ ಬಂದಾಗ್ಬಿಟ್ರೆ ಏನಪ್ಪಾ ಕತೆ ಅನ್ನುವಂತ ಆತಂಕ ಇಡೀ ವಿಶ್ವದಾದ್ಯಂತ ನೋಡೋದಕ್ಕೆ ಸಿಗ್ತಾ ಇದೆ. ಕಾರಣ ತೈಲ ಮತ್ತು LPGಯ ಸಾಗಾಟ ಆಗೋದಕ್ಕೆ ಇರುವಂತಹ ಪ್ರಮುಖ ನೆಲೆ ಅಂದ್ರೆ ಅದು ಹರ್ಮುಜ್ ಜಲಸಂಧಿ. ಅದನ್ನ ಇಟ್ಕೊಂಡು ಎರಡು ರಾಷ್ಟ್ರಗಳ ಮಧ್ಯೆ ಈ ರೀತಿ ಯುದ್ಧ ಆಗುತ್ತೆ ಅಂತ ಅಂದ್ರೆ, ಈ ಹಿಂದೆ ಇರಾನ್ ಮೇಲೆ ಕೋಪ ಇದ್ದಿದ್ದು ಅಣುಬಾಂಬ್ ಅನ್ನ ತಯಾರಿಕೆ ಮಾಡುತ್ತೆ ಇರಾನ್. ಅಣುಬಾಂಬ್ ತಯಾರಿಕೆ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ, ತಯಾರು ಮಾಡ್ತೀವಿ ಅಂತ ಹೊರಟಾಗೆಲ್ಲ ಕೊನೆಯ ಕ್ಷಣದ ಪ್ರಯತ್ನ ಅಂದಾಗೆಲ್ಲ ಇರಾನ್ ಮೇಲೆ ಅಟ್ಯಾಕ್ಗಳಾಗ್ತಾ ಇತ್ತು. ಆದ್ರೆ ಅಮೆರಿಕ ಇಂದ ಅಲ್ಲ, ಇಸ್ರೇಲ್ನಿಂದ. ಇಸ್ರೇಲ್ನ ಹಿಂದೆ ನಿಂತು ಸಪೋರ್ಟ್ ಮಾಡ್ತಾ ಇದ್ದಂತ ಅಮೆರಿಕ ಈ ಬಾರಿ ನೇರವಾಗಿ ಯುದ್ಧ ಸಾರಿ ಬಿಟ್ಟಿದೆ ಇರಾನ್ ವಿರುದ್ಧ. ನೇರವಾಗಿ ಅಮೆರಿಕಾನೇ ಅಟ್ಯಾಕ್ ಮಾಡ್ತಾ ಇದೆ.
ಹಂಗಾಗಿ ಈಗ ಹರ್ಮುಜ್ ಜಲಸಂಧಿಗೆ ಸಂಬಂಧಪಟ್ಟಂತೆ ಅಗೇನ್ ಯಾವ ರೀತಿಯ ದಾಳಿ ಮುಂದುವರಿಯುತ್ತೆ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡುತ್ತಾರೆ ಡಿಜಿಟಲ್ ಎಡಿಟರ್ ದಿಲೀಪ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದಿಲೀಪ್, ಎಲ್ಲಾ ಕೂಡ ಅಂತ್ಯ ಆಯ್ತು, ಕದನ ವಿರಾಮ ಘೋಷಣೆ ಆಯ್ತು ಅಂತ ಸಮಾಧಾನ ಪಡೋ ಹೊತ್ತಿಗೆ ಅಗೇನ್ ಹರ್ಮುಜ್ ಜಲಸಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುದ್ಧ ಏನಾಗುತ್ತೆ, ಇಡೀ ವಿಶ್ವದ ಆತಂಕ ಏನು ಈ ಬೆಳವಣಿಗೆಯಿಂದ ಅಂತ? ಶ್ರುತಿ, ಏನೊಂದು ಕದನ ವಿರಾಮ ಜಾರಿ ಆಯ್ತು, ಆ ಕದನ ವಿರಾಮ ಜಾರಿ ಆಗುವಾಗ ಮೊದಲನೇ ಷರತ್ತೆ ಅಮೆರಿಕ ಇಟ್ಟಿದ್ದು ನೀವು ಹರ್ಮುಜ್ ಜಲಸಂಧಿಯನ್ನ ಮುಕ್ತ ಮಾಡಬೇಕು ಅಂತ. ಆದ್ರೆ ಕದನ ವಿರಾಮ ಜಾರಿಯಾದ ನಂತರ ಈ ಸಂಧಾನ ಮಾತುಕತೆ ಆರಂಭವಾದ ನಂತರ ಕೂಡ ಹರ್ಮುಜ್ ಜಲಸಂಧಿಯನ್ನ ಇರಾನ್ ಮುಕ್ತ ಮಾಡಿಲ್ಲ. ಜೊತೆಗೆ ಅಮೆರಿಕ ಏನು ಮಾತುಕತೆಯ ಸಂದರ್ಭದಲ್ಲಿ ಸಂಧಾನ ಮಾತುಕತೆ ಇಸ್ಲಾಮಾಬಾದ್ ನಲ್ಲಿ ಏನ್ ನಡೀತು, ಈ ಸಂದರ್ಭದಲ್ಲಿ ಅಮೆರಿಕ ಹೇಳಿದ್ದು ಒಂದು ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡ್ಲೇಬೇಕಾದಷ್ಟು ಬೇಗ, ಜೊತೆಗೆ ನೀವು ಅಣ್ವಸ್ತ್ರನ್ನ ಒಂದೋ ಮಾತೇ ಇಲ್ಲ ಅಂತ. ಆದ್ರೆ ಆ ಎರಡೂ ಷರತ್ತುಗಳಿಗೆ ಇರಾನ್ ಬಗ್ಗಿಲ್ಲ. ಜೊತೆಗೆ ಇನ್ನೊಂದು ಹಂತದಲ್ಲಿ ಇರಾನ್ ನೀವು ಒಂದು ಹಂತಕ್ಕೆ ಮುಂದೆ ಹೋಗಿದೆ. ಏನೊಂದು ಹರ್ಮುಜ್ ಜಲಸಂಧಿ ಇದೆ, ಕೇವಲ 23 ಕಿಲೋಮೀಟರ್ನ ಒಂದು ಅಗಲ ಇರುವಂತಹ ಒಂದು ಜಲಸಂಧಿ. ಆ ಜಲಸಂಧಿಯ ಆಯಕಟ್ಟಿನ ಸ್ಥಳಗಳಲ್ಲಿ ಜಲಬಾಂಬ್ಗಳನ್ನ ಇರಿಸಿದೆ ಅನ್ನೋ ಮಾಹಿತಿ ಇದೆ. ಈ ಜಲಬಾಂಬ್ಗಳನ್ನ ತೆರವು ಮಾಡೋದಕ್ಕೆ ಅಮೆರಿಕದ 2 ಯುದ್ಧ ನೌಕೆಗಳು ಪ್ರಯತ್ನ ಪಡ್ತಾ ಇದ್ದಾವೆ. ಇದಕ್ಕೂ ಕೂಡ ಇರಾನ್ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಏನಂದ್ರೆ ಹರ್ಮುಜ್ ಜಲಸಂಧಿಯಲ್ಲಿ ಸಾಗುವ ಪ್ರತಿಯೊಂದು ಹಡಗಿಗೂ ನಾವು ಟೋಲ್ ವಿಧಿಸ್ತೀವಿ. ಏನಕ್ಕೆ ಅಂದ್ರೆ ಇಲ್ಲಿವರೆಗೂ ನೀವೇನ್ ಹಾನಿಯನ್ನ ಮಾಡಿದೀರಾ ಇರಾನ್ ನಲ್ಲಿ, ಆ ಹಾನಿಯನ್ನ ನಾವು ಏನೊಂದು ಮರು ನಿರ್ಮಾಣ ಮಾಡಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಪ್ರಮಾಣದ ಹಣ ಬೇಕು. ಅದಕ್ಕೋಸ್ಕರ ನಾವು ಹರ್ಮುಜ್ ಜಲಸಂಧಿಯಲ್ಲಿ ಟೋಲ್ ವಿಧಿಸ್ತೀವಿ. ಯುದ್ಧಕ್ಕೂ ಮೊದಲು ಇದ್ದಂತಹ ಹರ್ಮುಜ್ ಜಲಸಂಧಿ ಇನ್ನೆಂದೂ ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇರಾನ್ ವಾದ ಮಾಡ್ತಾ ಇದೆ. ಏನೊಂದು ಮೊದಲು ಮುಕ್ತವಾಗಿ ಹಡಗುಗಳ ಸಾಗಾಟಕ್ಕೆ ಏನೊಂದು ವ್ಯವಸ್ಥೆ ಇತ್ತು, ಆ ವ್ಯವಸ್ಥೆ ಇನ್ ಮುಂದೆ ಇರೋದಿಲ್ಲ. ಯಾಕಂದ್ರೆ ಇರಾನ್ ಜಲಗಡಿನಲ್ಲೇನೆ ಹರ್ಮುಜ್ ಜಲಸಂಧಿ ಇರೋ ಕಾರಣದಿಂದಾಗಿ ನಾವು ಟೋಲ್ನ ವಿಧಿಸ್ತೀವಿ ಅನ್ನೋದು ಇರಾನ್ನ ಒಂದು ಪಟ್ಟಾಗಿದೆ. ಆದ್ರೆ ಅಮೆರಿಕ ಹರ್ಮುಜ್ ಜಲಸಂಧಿಯನ್ನ ನೀವೇನೋ ಮುಕ್ತ ಮಾಡ್ದಲೇ ಇದ್ರೆ ನಾವು ಮತ್ತೆ ದೊಡ್ಡ ದಾಳಿಯನ್ನ ನಡೆಸ್ತೀವಿ ಅನ್ನೋ ಬೆದರಿಕೆನ ಒಡ್ಡಿದೆ. ಇದೀಗ ಅಮೆರಿಕದ ಒಂದು ಏನು ಬೆದರಿಕೆ ಇದೆ ಅದಕ್ಕೆ ಇಸ್ರೇಲ್ ಕೂಡ ಕೈ ಜೋಡಿಸಿದೆ. ಈಗಾಗಲೇ ಲೆಬನಾನ್ ನಲ್ಲಿ ಏನು ಹೆಜ್ಬುಲ್ಲಾ ಉಗ್ರರ ವಿರುದ್ಧ ಸಂಧಾನ ಮಾತುಕತೆ ಸಂದರ್ಭದಲ್ಲೂ ನಿರಂತರವಾಗಿ ದಾಳಿ ನಡೆಸ್ತಾ ಇತ್ತು ಇಸ್ರೇಲ್. ಇದೀಗ ಹರ್ಮುಜ್ ಜಲಸಂಧಿಯನ್ನು ಮುಕ್ತ ಮಾಡೋದಕ್ಕೆ ಕೂಡ ಅಮೆರಿಕದ ಕೈ ಜೋಡಿಸೋದಕ್ಕೆ ಇಸ್ರೇಲ್ ಮುಂದಾಗಿದೆ. ಹೀಗಾಗಿ ಮತ್ತೆ ಯುದ್ಧದ ಭೀತಿ ಅಂತೂ ಶುರುವಾಗಿದೆ. ಯಾವಾಗ ಏನಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಶ್ರುತಿ. ಓಕೆ ದಿಲೀಪ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಇದು ಇಡೀ ವಿಶ್ವದ ಆತಂಕ. ಯಾವ ಕ್ಷಣಕ್ಕೆ ಏನಾಗುತ್ತೋ, ಹರ್ಮುಜ್ ಜಲಸಂಧಿ ಮತ್ತೆ ಕ್ಲೋಸ್ ಆಗ್ಬಿಟ್ರೆ ಕತೆ ಏನು, ಇಂಥದ್ದೊಂದು ಆತಂಕ ಇದೆ.